ಬೆಳಗಿನ ಬ್ರೇಕ್ಫಾಸ್ಟಿಗೆ ಬೇಗ ಆಗುವಂಥ ಒಂದು ಟಿಫನ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಹೆಸರುಕಾಳು ದೋಸೆ ಅಥವಾ ಪೆಸರಿಟ್ಟು ಏನಾದರೂ ಹೇಳ್ಬೋದು. ಇದಕ್ಕೆ ಬೇಗ ಆಗೋಗುತ್ತೆ. ನೈಟು ಹೆಸರುಕಾಳು ನೆನೆಸ್ಕೊಂಡ್ರೆ ಸಾಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಹೆಸರುಕಾಳು 3 ಕಪ್ಪಷ್ಟು ನೆನೆಸಿದ್ದೀನಿ ನಾನು. ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು 1 ಕಪ್ಪಷ್ಟು ಮೀಡಿಯಮ್ ರವೆ, 1 ಕಪ್ ಮೊಸರು, ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಥರ ರುಬ್ಕೋಬೇಕು. ಅದನ್ನು ದೋಸೆನ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ಬಿಸಿನಲ್ಲಿ ತಿನ್ಕೊಬೇಕು. ಇದನ್ನು ತುಂಬ ಚೆನ್ನಾಗಿರುತ್ತೆ. ಇದಕ್ಕೇ ನಾನು ಸ್ವಲ್ಪ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಕ್ಕಳುಗಳಿಗೆ ಆವಾಗವಾಗ ಇದನ್ನು ಮಾಡಿಕೊಟ್ರೆ ಪ್ರೋಟೀನ್ ಕೂಡ ಚೆನ್ನಾಗಿ ಸಿಗುತ್ತೆ. ಹಾಗೆ ಒಂದು ತವಾ ಮೇಲೆ ಸ್ವಲ್ಪ ತುಪ್ಪ, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಬಿಳಿ ಎಳ್ಳು ಹಾಕಿ ದೋಸೆ ಥರ ಮಾಡ್ಕೊಳ್ಳೋದು ಅಷ್ಟೇ. ಬೇಗನೆ ಆಗೋಗುತ್ತೆ. ಮಕ್ಕಳು ಈರುಳ್ಳಿ, ಟೊಮೊಟೊ ಇದೆಲ್ಲ ಕಾಣಿಸಿದ್ರೆ ಸಾಕು ಎತ್ತಿಟ್ಬಿಡ್ತಾರೆ ಸೈಡಿಗೆ, ತಿನ್ನೋದೇ ಇಲ್ಲ. ಹಂಗಾಗಿ ಇದರೊಳಗಡೆನೇ ಸೇರಿಸಿ ಮಾಡಿಬಿಟ್ರೆ ಚೆನ್ನಾಗೂ ಇರುತ್ತೆ ಮತ್ತು ಅವ್ರು ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಎರಡೂ ಸೈಡು ತುಪ್ಪ ಹಾಕಿ ರೋಸ್ಟ್ ಮಾಡಿಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳೋದು ಅಷ್ಟೇ. ಇದನ್ನು ಕಡಿಮೆ ಊರಿನಲ್ಲೇ ಬೇಯಿಸ್ಕೋಬೇಕು, ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ. ಈ ದೋಸೆಗೆ ಎಲ್ಲ ಹಾಕಿರೋದ್ರಿಂದ ಚಟ್ನಿನೇ ಬೇಡ, ಆದರೂ ನಾನು ಈರುಳ್ಳಿ ಚಟ್ನಿ ಮಾಡಿದ್ದೆ. ಕಾಂಬಿನೇಷನ್ನಾಗಿ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಅಥವಾ ಮೊಸರು ಅಥವಾ ಚಟ್ನಿ ಪುಡಿ ಯಾವುದ್ರಲ್ಲಾದರೂ ತಿನ್ಬೋದು. ಬೇಕಾದರೆ ಹಂಗೇನೂ ಕೂಡ ತಿನ್ಬೋದು. ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ.